ಅವ್ರ ಜೊತೆ ನಿಮ್ಮ ಮದುವೆ ಅಂತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ. ಹಾಗೆ ನನಗಂತೂ ತುಂಬ ಬೇಜಾರಾಗ್ತಿದೆ ಸಾಹೇಬ್ರೆ, ಈಗ ಮನೆಯವ್ರಿಗಂತೂ ನಾವು ತುಂಬ ಮೋಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಹೇಳ್ತಾ ಇದ್ದರೆ, ನಾನು ಹೋಗಿ ಇವಾಗ ಮನೆಯವ್ರ ಹತ್ರ ಎಲ್ಲ ಹೇಳ್ಬಿಡ್ತೀನಿ ಅಂತ ಹೇಳಿ ಭೂಮಿ ಹೇಳೋದನ್ನು ಈ ಕಡೆ ನೋಡಿಕೊಂಡು ಅಜಿತ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಯಾಕೋ ಒಪ್ಪಲ್ಲ ಸಾಹೇಬ್ರೆ, ನೀವು ಆರಾಮಾಗಿರ್ಬೋದು, ನಾನು ಸಹ ಆರಾಮಾಗಿರ್ಬೋದು ಅಂತ ಹೇಳಿಬಿಟ್ಟು ಹೇಳೋಕ್ಕೆ ಹೋಗ್ತಾಳೆ. ಅಜಿತ್ ಭೂಮಿನ ಇಟ್ಕೊಂಡು ಸೈಡ್ಗೆ ಎಳೆದ್ಬಿಟ್ಟು ಕೂರಿಸ್ತಾನೆ. ನೀನು ಹೋಗಿ ಏನಂತ ಹೇಳ್ತೀಯ? ಇನ್ನು ಈ ಕಡೆ ಅಪೇಕ್ಷೆ ಇದ್ದವಳು, ಅತ್ತೆ ನನಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ, ಕೈ ಕಾಲೆಲ್ಲ ನಡ್ಕ ಹತ್ಕೊಂತು. ಅತ್ತೆ ಅಜಿತ್ ಯಾವ ರೀತಿ ನೋಡ್ತಿದ್ದ ಅಂದಾಗ ನನಗೆ ಹೆಂಗೋ ನಿನ್ನ ಬಿಟ್ನಲ್ಲ, ಅಷ್ಟೇ ಸಾಕು ಬಿಡು ಅಂದಾಗ, ಅಯ್ಯೋ ನಿನ್ನನ್ನು ಅವನು ಅರೆಸ್ಟ್ ಮಾಡಿಲ್ಲ, ಅಷ್ಟೇ ವಾರ್ನ್ ಮಾಡಿ ಬಿಟ್ಟಿದ್ದಾನಲ್ಲ ಬಿಡು ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಹೇಳ್ತಾ ಇರ್ತಾರೆ. ಇದನ್ನು ಹೇಳಿದ್ದಾನೆ ವಾರ್ನಿಂಗ್ನ ಮಾಡಿದ್ದಾನೆ ಅಂದಾಗ ನನಗೆ ಅವನ ಮೇಲೆ ಇನ್ನೂ ಅನುಮಾನ ಅಂದಾಗ, ಹೌದು ಅವರಿಬ್ಬರು ಮದುವೆ ಆಗಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಈಗೇನೋ ಮುಚ್ಚಿಡ್ತಾ ಇದ್ದಾರೆ ಅಂದಾಗ, ಇಲ್ಲ ಅಲ್ಲ ರಿಪೋರ್ಟ್ ಮತ್ತು ಚೇಂಜ್ ಮಾಡಿಸಿದ್ದು ಯಾರು ಅದು ನನಗೆ ಗೊತ್ತಾಗ್ತಾ ಇಲ್ಲ. ಇವಾಗ ನಾರ್ಮಲ್ಲಿ ಮದುವೆ ಆಗಿರೋರು ಏನಾದರೂ ಪಾಸಿಟಿವ್ ಬಂದರೆ ಖುಷಿಯಾಗಿರೋದು ಓಕೆ. ಇವರು ಆಗಿಲ್ಲ ಅಂತ ಗೊತ್ತಿದ್ರು ಕೂಡ ಯಾಕೆ ಎಲ್ಲರ ಹತ್ರನೂ ಕೂಡ ಮ್ಯಾನೇಜ್ ಮಾಡ್ತಾಯಿದ್ರು? ನಾವು ಪ್ರೆಗ್ನೆಂಟ್ ಅಂತ ಹೇಳಿಬಿಟ್ಟು ಇಲ್ಲಿ ಅನುಮಾನ ತುಂಬಾ ಗಟ್ಟಿಯಾಗ್ತಿದೆ. ಅವರಿಬ್ಬರು ಗಂಡ ಹೆಂಡತಿ ಅಲ್ಲ ಅಂತ ಅಂದಾಗ, ಹೌದು ಅತ್ತೆ ಅಜಿತ್ ಟೀ ಅಂಗಡಿಗೆ ಮದುವೆನೇ ಆಗಿಲ್ಲ, ನನಗೆ ಇರಿಟೇಷನ್ ಆಗೋದು ಏನು ಗೊತ್ತಾಗ್ತಾನೆ ಇಲ್ಲ, ಏನು ಫುಲ್ಲು ನಾಟಕ ಆಡ್ತಿದ್ದಾರೆ ಅವರಿಬ್ಬರು. ನಮ್ಮ ಮನೆಗೆ ಸೊಸೆ ಆಗಬಾರ್ದು, ಅಂಜು ಮಾತ್ರನೇ ಈ ಮನೆಗೆ ಸೊಸೆ ಆಗಬೇಕು, ನನಗೂ ಅದೇ ತಾನೇ ಬೇಕಾಗಿರೋದು ಅಂತ ಹೇಳಿ ಇದ್ದರೆ ಅಂಜುನ ನೀವು ಇಲ್ಲಿಗೆ ಕರೆಸೋ ಪ್ರಯತ್ನ ಮಾಡಿ, ಅಜಿತ್ ನನ್ನನ್ನು ಅರೆಸ್ಟ್ ಮಾಡಿಬಿಡ್ತಾನೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ ಅಂತ ಪುಣ್ಯಕ್ಕೆ ಬಿಟ್ಟ ಅಂದಾಗ ನನಗೆ ಡೌಟ್ ಬರ್ತಾ ಇರೋದು ಅಲ್ಲಲ್ಲ, ಆಬ್ಸಲ್ಯೂಟ್ಲಿ ಅದು ಏನಂತ ಅಂದರೆ, ಯಾಕೋ ಸಪ್ರೇಟಾಗಿ ಮಾಡ್ದ, ಮನೆಯವ್ರ ಮುಂದೆ ಯಾಕೆ ಮಾಡಲಿಲ್ಲ, ಅದೇ ನನಗೆ ಡೌಟ್ ಬರ್ತಾ ಇರೋದು ಅಂದಾಗ, ನನಗೂ ಗೊತ್ತಿಲ್ಲ ಅತ್ತೆ, ಒಟ್ಟಿನಲ್ಲಿ ಅವರಿಬ್ಬರು ಮದುವೆ ನಿಜಾನ ಸುಳ್ಳ ಅನ್ನೋದೇ ಖಂಡಿತವಾಗ್ಲೂ ನನಗೆ ಕಂಡುಹಿಡಿಲೇಬೇಕು. ಆದರೆ ಈಗಂತ ಸುದ್ದಿಗೆ ಹೋಗಲ್ಲ ಅತ್ತೆ, ನಾನು ನನ್ನ ಗಂಡನ ಮನೆಗೆ ಹೋಗಬೇಕು, ನಾನು ಹೋಗ್ತೀನಿ, ಸ್ವಲ್ಪ ದಿನ ಆದಮೇಲೆ ಇದೆಲ್ಲ ನೋಡೋಣ ಅಂದಾಗ, ಸರಿ ಈಗಲೇ ಏನೋ ಒಂದು ಸುದ್ದಿಗೆ ಹೋಗೋದು ಬೇಡ, ಈಗಲೇ ದೊಡ್ಡ ರಂಪಾಟ ರಾಮಾಯಣ ಆಗಿದೆ, ಆಮೇಲೆ ಎಲ್ಲರ ಮುಂದೆನೂ ಹೇಳಿಬಿಟ್ರೆ ಅಂದಾಗ, ಆದರೂ ಅತ್ತೆ ನನ್ನ ಪ್ರಕಾರ ಅವರಿಬ್ಬರು ಮದುವೆನೇ ಆಗಿಲ್ಲ, ಅಂಜುನೇ ನಮ್ಮ ಮನೆ ಸೊಸೆ ಅಂದಾಗ, ಹೌದು ಅಂಜುನೇ ನಮ್ಮ ಮನೆ ಸೊಸೆ ಆಗಬೇಕು ಅಂತ ತಾನೇ ನಾನು ನಿನ್ನನ್ನು ಬಿಡ್ತಾ ಇರೋದು, ನಿನ್ನ ಕಡೆಯಿಂದ ಇದನ್ನೆಲ್ಲ ಮಾಡಿಸ್ತಿರೋದು ಅಂದಾಗ, ಅತ್ತೆ ನೀವು ಭೂಮಿನ ಮಗಳು ಅಂತ ಅಂದ್ಕೋಬೇಡಿ, ಅವಳಂತೂ ಅಮ್ಮ ಅಂತ ಬಂದ್ಬಿಡ್ತಾಳೆ, ನಾನು ಹೋಗ್ತೀನಿ ಅತ್ತೆ, ನೀವು ಇನ್ನು ಮುಂದೆ ನಿಮ್ಮೆಲ್ಲರಿಗೂ ಸಹ ನೀವು ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಿದ್ದೀರಾ, ಅದೇ ರೀತಿ ಇರಿ ಅಂತ ಹೇಳಿಬಿಟ್ಟು ಅಪೇಕ್ಷೆ ಅಲ್ಲಿಂದ ಹೊರಟೋಗ್ತಾಳೆ. ಎಷ್ಟು ಧೈರ್ಯ ಇದ್ದರೆ ನಿನಗೆ ಕಾಂಟ್ರಾಕ್ಟ್ ಮದುವೆ ವಿಚಾರನ ಹೇಳ್ಬಿಡ್ತೀನಿ ಅಂತ ಹೇಳ್ತಿದ್ಯಾ ನೀನು, ಯಾವ ಧೈರ್ಯದ ಮೇಲೆ ನೀನು ಹೇಳ್ತಾ ಇದೆಯಾ ಅಂದಾಗ, ಸಾಹೇಬ್ರೆ ಮನೆಯವ್ರ ಖುಷಿ ಅವ್ರ ಭಾವನೆಗಳ ಮುಂದೆ ನಾವು ಸುಳ್ಳನ್ನ ಹೇಳ್ಕೊಂಡು ಬದುಕೋಕೆ ಆಗಲ್ಲ ಸಾಹೇಬ್ರೆ, ಅದೇನು ಇದ್ರೂ ನಿಜ ಹೇಳಿದ್ಮೇಲೆ ಆಗಲಿ ಅನುಭವಿಸ್ಬಿಡ್ತೀನಿ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಹೌದಾ, ನೀನೇನಾದರೂ ಈಗ ಹೋಗಿ ನಿಜಾನ ಹೇಳಿದ್ರೆ ಇನ್ನು ಪರಿಸ್ಥಿತಿ ಅಂತ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಸಾಹೇಬ್ರೆ ಅಂಜನನ ಮದುವೆ ಮಾಡಲ್ಲ ಬಿಡಿ, ಯಾರಾದರೂ ಹುಡುಗಿನ ಮದುವೆ ಆಗಿ ನೀವು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ನೋಡು ಭೂಮಿ, ನಿನಗೆ ಓಪನ್ ಆಗಿ ಒಂದು ವಿಚಾರ ಹೇಳ್ತೀನಿ, ನನ್ನ ಜೀವನದಲ್ಲಿ ಮದುವೆ ಅಂತಂದರೆ ಅದು ಒಂದೇ ಸತಿ ಆಗಿರೋದು, ಇನ್ನು ಯಾವತ್ತೂ ಮದುವೆ ಆಗಲ್ಲ. ನೀನೇನಾದರೂ ಈ ಕಾಂಟ್ರಾಕ್ಟ್ ಮದುವೆ ವಿಚಾರನ ಅವ್ರ ಹತ್ರ ಏನಾದರೂ ಹೋಗಿ ಹೇಳ್ತೀನಿ ಅಂತಂದರೆ ನಾನು ಇಲ್ಲಿ ಇರೋದಿಲ್ಲ, ಈ ದೇಶನೇ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತೀನಿ, ನನ್ನ ಈ ಸಂಸಾರನ ಬಿಟ್ಟು ನಾನು ಬೇರೆ ಕಡೆ ಹೋಗಬೇಕಾಗುತ್ತೆ. ಕಾಂಟ್ರಾಕ್ಟ್ ಮದುವೆ ಅನ್ನೋದು ನೀನು ಹೇಳಿಬಿಟ್ರೆ ಮನಸ್ಸಲ್ಲಿ ಇದ್ದರೆ ಸಾಕು, ಮರ್ತು ಬಿಡು, ಯಾವತ್ತೂ ನಿನ್ನ ಕಣ್ಣಲ್ಲಿ ಅಜಿತ್ನ ನೋಡೋಕ್ಕೆ ಆಗಲ್ಲ, ಯಾಕಂದರೆ ನಾನು ದೇಶದಲ್ಲೇ ಇರಲ್ಲ, ಅಷ್ಟು ಬೇಜಾರು ಮಾಡಿದ್ದೆ ನೀನು. ಇಷ್ಟೆಲ್ಲ ಹೇಳಿದ ಮೇಲೂ ಹೋಗಿ ನಿನಗೆ ಹೇಳಬೇಕು ಅಂತ ಅನಿಸಿದ್ರೆ ಹೋಗಿ ಹೇಳು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಹೋಗು ಅಂತ ಹೇಳಿಬಿಟ್ಟು ಈ ಥರ ಮಾತಾಡಿ ನನ್ನನ್ನು ಕಟ್ಟಾಕ್ಬಿಡ್ತೀರಾ ಅಲ್ವಾ, ಈ ರೀತಿ ಯಾವಾಗಲೂ ನನ್ನ ಮಾತಾಡಿ ಕಟ್ಟಾಕ್ಬಿಡ್ತೀರಾ, ಹಾಗೆ ಈ ರೀತಿಯೇ ನೀವು ಯಾವಾಗಲೂ ಕೂಡ ಈ ರೀತಿಯೇ ಮಾಡ್ತೀರಾ ಅಂತ ಹೇಳಿಬಿಟ್ಟು ಭೂಮಿ, ನೀನು ಯಾವಾಗಲೂ
65 ದಿನವೂ ಕೂಡ ನಾನು ನಿನಗೆ ಅದನ್ನೇ ಹೇಳೋದು. ಅರ್ಥ ಆಗ್ತಿದೆಯಾ? ಅಷ್ಟರಲ್ಲಿ ನಾನು ಹೇಳಿದ್ದಂಗೆ ನೀನು ಕೇಳಬೇಕು. 66ನೇ ದಿನ ನೀನು ಹೇಳ್ದಂಗೆ ನಾನು ಕೇಳ್ತೀನಿ. ಎಲ್ಲರೂ ಕೇಳಲೇಬೇಕು. ಯಾಕಂದರೆ ಆವಾಗ ನಾನು ನಿನ್ನ ಗಂಡನ ಸ್ಥಾನದಲ್ಲಿ ಇರೋದಿಲ್ಲ. ನಾನು ಗಂಡ ಅಂತ ಹೇಳಿ ಒಪ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಭೂಮಿ ಏನೋ ಅಡುಗೆ ಮಾಡ್ತಾ ಇರ್ತಾಳೆ. ಸಾಹೇಬ್ರೆ, ನಾನು ಅಡುಗೆ ಮಾಡ್ತಾಯಿದ್ದೀನಿ, ಇವಾಗ ಬಂದು ನೀವು ತಲೆ ತಿನ್ನಬೇಡಿ ಅಂದಾಗ, ಅಯ್ಯೋ ಏನು ಮಾಡ್ತಾ ಇದ್ದೆ ಅಂದಾಗ, ಮೈದುಗೆ ಜ್ಯೂಸ್ ಮಾಡಿಕೊಡ್ಬೇಕು ಅಂತ ಹೇಳಿ ಕಿತ್ಲೆನ ಬಿಡಿಸ್ತಾ ಇದ್ದೆ. ಸಿಪ್ಪೆನ ಇದು ಎಲ್ಲ ಸೆಪ್ರೇಟ್ ಮಾಡ್ತಿದ್ದೆ, ಕಣ್ಣಿಗೆ ಬಿದ್ದುಬಿಡ್ತು ಅಂತ ಹೇಳ್ತಾ ಇರ್ತಾಳೆ. ಆಗ ಉರಿ ಸಾಹೇಬ್ರೆ ಅಂತ ಹೇಳಿದಾಗ, ನೀನು ಯಾಕೆ ಚಿನ್ನ ಏನು ಮಾಡಬಾರ್ದನ್ನ ಮಾಡಿದೆ ನಾನು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇದ್ದರೆ, ಭೂಮಿ ಅವಾಗ ಅಜಿತ್ ಅವರನ್ನು ಹಿಡ್ಕೊತಾಳೆ. ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ ಅಲ್ವಾ ಬಿಡಿ ಅಂತಂದಾಗ, ಕಣ್ಣಲ್ಲಿ ಏನೋ ಬಿದ್ದಿದೆ ನೋಡು, ಉರಿತಾ ಇದೆ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾ ಇದ್ದಾರೆ. ಈ ಕಡೆ ಭೂಮಿಯವರು ಸೈಲೆಂಟಾಗಿ ನಿಂತಿರ್ತಾರೆ. ಕಣ್ಣಿಗೆ ಉರಿತಾ ಇರುತ್ತೆ. ಆಹಾ, ಎಷ್ಟು ಚೆನ್ನಾಗಿದೆ, ಹಾಗೆ ಊದು ಭೂಮಿ, ಕಣ್ಣಿಗೆ ಸಿಪ್ಪೆ ಬಿದ್ದಿಲ್ಲ ಅಂದರು, ಇಷ್ಟು ಮಜವಾಗಿದೆ, ಊದ್ತಾ ಇದೆಯಾ ಅಂದರೆ ಯಾವ ಥರ ಅಂತಲೇ ನನಗೆ ಒಂಥರ ಸೊಗಸಾಗಿದೆ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ನೀವು ಕೆಲಸ ಮಾಡೋಕ್ಕೆ ಬಿಡಲ್ಲ, ತರಲೆ ಮಾಡ್ತೀರಾ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಹಾಗಲ್ಲ ಚಿನ್ನ, ಈ ಥರ ಊದ್ತಾ ಇದ್ದರೆ ಯಾವ ಗಂಡನಿಗೆ ತಾನೇ ಇಷ್ಟ ಆಗಲ್ಲ ಹೇಳು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಸಾಹೇಬ್ರೆ, ನಿಮ್ಮದು ಗ್ಯಾರಂಟಿ ನಡುವೆ ತುಂಬ ಅತಿ ಆಗೋಯ್ತು, ತುಂಬ ದಿನದಿಂದ ಅತಿ ಆಗೋಯ್ತು ಅಂತ ಹೇಳಿಬಿಟ್ಟು ಭೂಮಿ ತಳ್ತಾ ಇರ್ತಾಳೆ. ಈ ಕಡೆ ಅಜಿತ್ ಅವರು ಭೂಮಿನ ಹೇಳ್ಕೊಂಡು, ಸಾಹೇಬ್ರೆ ನೀವು ಏನು ಮಾಡ್ತಾಯಿದ್ದೀರಾ ಅಂದಾಗ, ಇದು ಮಿಸ್ಟೇಕ್ ಆಗಿದ್ದು ಭೂಮಿ, ಬೇಕು ಅಂತ ಅಲ್ಲ ಅಂದಾಗ, ಸಾಹೇಬ್ರೆ ನೀವು ನನ್ನ ಅಣ್ಣಗೆ ಮುತ್ತು ಕೊಟ್ಟಿದ್ದೀರಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಭೂಮಿ. ಆ ಥರ ಎಲ್ಲ ಏನೂ ಇಲ್ಲ ಭೂಮಿ, ಅಂದರೆ ಸಂಗೀತ ಏನರೋ ಮಾಡ್ತಾಯಿದ್ದೀರಾ ನೀವು, ಅದು ಅಡುಗೆ ಮನೆ ಕಂಡ್ರೋ, ಹಾಲಲ್ಲಿ ನೀವು ಇಲ್ಲ ಅಂತ ಹೇಳಿಬಿಟ್ಟು ರೂಮ್ಗೆ ಹೋಗೋ ಅಜಿತ ಅಂದಾಗ, ಅಮ್ಮ ಏನಾಯ್ತಮ್ಮ ಅಂತ ಹೇಳಿಬಿಟ್ಟು ನನ್ನ ಹೆಂಡತಿಗೆ ತಾನೇ ಅಂದಾಗ, ಅಯ್ಯೋ ತರಲೆ ನನ್ನ ಮಗನೇ ಅಂತ ಹೇಳಿಬಿಟ್ಟು ಒಟ್ಟಿನಲ್ಲಿ ಇಲ್ಲಿ ಸೌಟ್ನಲ್ಲಿ ಹೊಡಿತಾ ಇರ್ತಾರೆ. ಭೂಮಿ ಇದೆಲ್ಲ ಹೃದಯದಲ್ಲಿ ಅಂದಾಗ, ಅಯ್ಯೋ ಹೋಗಲಿ ರೂಮ್ಗೆ ಹೋಗು ಭೂಮಿ, ಕರ್ಕೊಂಡು ಹೋಗು ಅಜ್ಜಿತ್ನ ಅಂದಾಗ, ಅತ್ತೆ ಏನೂ ಇಲ್ಲ ಅತ್ತೆ ಅಂತ ಅಂದಾಗ, ನಾನೆಲ್ಲ ನೋಡ್ಕೊತೀನಿ, ಸುಮ್ಮನೆ ಹೋಗಿಬಿಟ್ರೆ ಸರಿ ನೀವಿಬ್ಬರು ಅಂತ ಹೇಳಿ ಈ ಕಡೆ ಸಂಗೀತ ಅವರು ಅವರಿಬ್ಬರನ್ನ ಬೈದು ರೂಮ್ಗೆ ಕಳಿಸ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳಿ ಇಬ್ಬರು ಕೂಡ ಹೋಗ್ತಾ ಇರ್ತಾರೆ. ಆಚೆ ಅಂತ ಹೇಳಿಬಿಟ್ಟು ಪಲ್ಲವಿಯವರು ಹೇಳ್ತಾರೆ, ಸಾಹೇಬ್ರೆ ಬನ್ನಿ ಇಲ್ಲಿ ನೀವು ಅಂತ ಹೇಳಿಬಿಟ್ಟು ಅಜಿತ್ನ ಕರ್ಕೊಂಡು ಆಚೆ ಭೂಮಿ ಹೋಗ್ತಾ ಇರ್ತಾಳೆ. ಅಲ್ಲಿ ನಮ್ಮ ಶ್ರವಣ್ ಅವರು ಮತ್ತು ಅಜ್ಜಿ ಇಬ್ಬರು ಕೂಡ ಯೋಗಾಸನಗಳನ್ನ ಮಾಡ್ತಾ ಇರ್ತಾರೆ, ಹೇಳ್ಕೊಡ್ತಾ ಇರ್ತಾರೆ. ಶ್ರವಣ್ ಅವರು ಅಜ್ಜಿಗೆ ಆರೋಗ್ಯವಾಗಿರಬೇಕು ಅಂತ ಹೇಳ್ಬಿಟ್ಟು ಶ್ರವಣ್ ಸಾಹೇಬರು ಅವರ ಅಮ್ಮನಿಗೆ ಯೋಗಾಸನಗಳನ್ನ ಹೇಳ್ಕೊಡ್ತಿರ್ತಾರೆ. ಶ್ರವಣ್ ನನಗೆ ಇದೆಲ್ಲ ಆಗಲ್ಲ ಕಣೋ ಅಂತ ಅಂದ್ಬಿಟ್ಟು ಬಿಟ್ಟುಬಿಡು ಅಂದಾಗ, ಇನ್ನು ಭೂಮಿ ಮಲ್ಲಿಗೆ ಹೂವಿನ ಗಿಡನ ತಗೊಂಡು ಬಂದು ಅಲ್ಲಿ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ತಂದಿರ್ತಾಳೆ. ಭೂಮಿ ಅಂದಾಗ, ಮಲ್ಲಿಗೆ ಹೂವು ಸಾಹೇಬ್ರೆ ಅದೇನು ಅಂತ ಕೇಳಿದಾಗ ಹೇಳ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅದನ್ನು ನೋಡ್ದಂಗೆ ಶ್ರವಣ್ಗೆ ಒಂಥರ ಆಶ್ಚರ್ಯ ಆಗ್ತಾ ಇರುತ್ತೆ. ಸರಿ ಬಿಡಮ್ಮ, ಅವರೇನೋ ಮಾಡ್ತಾಯಿದ್ದಾರೆ, ನೀನು ಯೋಗ ಮಾಡು ಅಂತ ಹೇಳಿಬಿಟ್ಟು ಅವರು ಅಮ್ಮನ್ನ ಯೋಗ ಹೇಳ್ಕೊಟ್ಟಿರ್ತಾರೆ. ಭೂಮಿ ಇದ್ದವಳು, ಸಾಹೇಬ್ರೆ ಇದು ಮಲ್ಲಿಗೆ ಗಿಡ ಉಣ್ತಾ ಇರೋದು ಯಾಕೆ ಗೊತ್ತಾ, ನನ್ನ ನೆನಪು ಈ ಮನೇಲಿ ಇರಬೇಕು, ನಿಮಗೆ ಈ ಮಲ್ಲಿಗೆ ಹೂವು ನೋಡಿದ ತಕ್ಷಣ ಗಿಡ ನೋಡಿದ್ರೆ ತಕ್ಷಣ ನನ್ನ ನೆನಪಾಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಮಲ್ಲಿಗೆ ಗಿಡ ಹಾಕ್ತಾ ಇರೋದು. ಈ ಮಲ್ಲಿಗೆ ಗಿಡ ದೊಡ್ಡದಾಗಿ ಅದ್ರ ಸುವಾಸನೆ ಗಮ್ ಅಂತ ಹೇಳಿ ನಿಮ್ಮ ರೂಮ್ಗೆ ಬಂದು ಆವಾಗ ಈ ಬಾಯ್ಬಡ್ಕಿ ಎಲ್ಲಿದ್ದಾಳೋ, ನಾನಂತೂ ಯಾವ ಊರಲ್ಲಿ ಇರ್ತೀನೋ ಯಾವ ಕೆರೆಯಲ್ಲಿ ಇರ್ತೀನೋ ಗೊತ್ತಿರಲ್ಲ, ಆದರೆ ಈ ಮಲ್ಲಿಗೆ ಗಿಡನ ಸುವಾಸನೆ, ಈ ಹೂವಿನ ಸುವಾಸನೆ ಬಂದಾಗ ನೀವು ನನ್ನನ್ನು ನೆನಪಿಸ್ಕೊತೀರಾ ಅಂತ ಹೇಳಿ ಭೂಮಿ ಗಿಡ ಹಾಕ್ತಿರ್ತಾಳೆ. ಭೂಮಿ ಒಟ್ಟಿನಲ್ಲಿ ನೀನು ನನ್ನ ನೆನಪಾಗಿರಬೇಕು ಈ ಮನೇಲಿ ಅಂತ ಯೋಚನೆ ಮಾಡಿದ್ಯಾ ನೀನು ಅಲ್ವಾ ಅಂದಾಗ, ಹಂಗಲ್ಲ ಸಾಹೇಬ್ರೆ, ಮುಂದಕ್ಕಾಗೋದಾದರೂ ಒಂದಲ್ಲ ಒಂದಿನ ಹೋಗಲೇಬೇಕಲ್ವಾ, ಆವಾಗ ನಿಮಗೆ ಗೊತ್ತಾಗುತ್ತೆ ಅಂದಾಗ, ಇಲ್ಲ ಚಾನ್ಸೇ ಇಲ್ಲ, ಇದೆ ಮಲ್ಲಿಗೆ ಗಿಡ ಆಲ್ರೆಡಿ ಇದರಲ್ಲಿ ಹೂ ಬಿಟ್ಟು ಅವನ್ನು ನಾನು ಕಟ್ ಮಾಡಿ ತಲೆಗೆ ಮುಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ಅಜಿತ್ ನಾರಾಯಣ್ ಅಲ್ವೇ ಅಲ್ಲ ಅಂತ ಹೇಳಿ ನೀನು ನಿನ್ನ ಪ್ರೀತಿ ಹೆಂಡ್ತಿ ನಿನ್ನನ್ನು
ಕಳಿಸ್ಕೊಡೋ ರೀತಿ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲ ಅಂದಾಗ ಏನಿಲ್ಲ, ಒಟ್ಟಿನಲ್ಲಿ ನೀನು ಯಾವಾಗಲೂ ಹೋಗೋದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀಯ ಅಲ್ವಾ ಅಂದಾಗ, ಮತ್ತೆ ಇನ್ನೇನು ಸಾಹೇಬ್ರೆ ಅದೇ ತಾನೇ ಆಗೋದು ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಈ ಗಿಡ ಹಾಕಿದ್ದು ನೋಡಿ ನಮ್ಮ ಶ್ರವಣ್ ಅವರಿಗೆ ಈ ಗಿಡ ಯಾಕೆ ಹಾಕಿದ್ಲು ಇವಳು ಅಂತ ಹೇಳ್ಬಿಟ್ಟು ಗಾಬರಿಯಲ್ಲಿ ನೋಡ್ತಾ ಇರ್ತಾರೆ. ಮಾವ ಏನಾಯಿತು ಅಂದ್ಬಿಟ್ಟು ಅಜಿತ್ ಕೇಳಿದಾಗ ಶ್ರವಣ್ ಇದೇನೋ ಇದನ್ಯಾಕೋ ನೆಟ್ರಿ ಇಲ್ಲಿ ಈ ಜಾಗದಲ್ಲಿ ಕೂತ್ಕೊಂಡು ಬಿಡ್ತಾರೆ ಮಾವ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತು ಭೂಮಿ ಹಿಂದೆನೇ ಹೋಗ್ತಾ ಇರ್ತಾರೆ. ಆದರೆ ಶ್ರವಣ್ ಯಾಕೋ ತುಂಬಾ ಬೇಜಾರಾಗಿಬಿಟ್ಟಿರ್ತಾನೆ. ಒಂದು ಪ್ಲೇಸಲ್ಲಿ ಹೋಗಿ ಕೂತ್ಕೊಂಡು ಕಣ್ಣೀರು ಹಾಕ್ತಿರ್ತಾರೆ ಶ್ರವಣ್ ಅವರು. ಅಯ್ಯೋ ಏನಾಯಿತು ಮಾವ, ಯಾಕೆ ಅಳ್ತಿದ್ದೀರಾ ನೀವು ಅಂದ್ಬಿಟ್ಟು ಸಂಗೀತ ಅಜ್ಜಿ ಎಲ್ಲರೂ ಕೂಡ ಬಂದು ಕೇಳ್ತಾ ಇರ್ತಾರೆ. ಇವತ್ತು ಭೂಮಿ ನನಗೆ ಅಂತ ಹೇಳೋ ಅಷ್ಟರಲ್ಲಿ ಮಾವ ಏನಾದರೂ ನಮ್ಮ ಕಾಂಟ್ರಾಕ್ಟ್ ವಿಚಾರನ ಕೇಳಿಸ್ಕೊಂಬಿಟ್ರ ಅಂತ ಹೇಳ್ಬಿಟ್ಟು ಮಾವ ಅದು ಅಂದ್ಬಿಟ್ಟು ಅಜಿತ್ ಹೇಳೋಕ್ಕೆ ಹೋಗ್ತಾ ಇರ್ತಾರೆ. ಏನು ಹೇಳಬೇಡ ಅಜಿತ, ನನಗೆ ಭೂಮಿ ಇವತ್ತು ಶಾರದನ ನೆನ್ಪು ಮಾಡಿಬಿಟ್ಲು, ಶಾರದನು ಇದೇ ರೀತಿ ಮಾಡ್ತಿದ್ಲು ಅಂತಂದಾಗ ಶಾರದತ್ತೆನ ಅಂದಾಗ, ಹೌದು ನಮ್ಮ ಶಾರದಾಗೆ ಮಲ್ಲಿಗೆ ಹೂ ಅಂದರೆ ತುಂಬಾ ಇಷ್ಟ. ಅವಳು ಕೂಡ ನಾನು ಒಂದು ಕೊನೆಯದಾಗಿ ಒಂದು ಕೆಲಸ ಮಾಡಿದ್ವಿ 3 ವರ್ಷ ಇದ್ದಾಗ ಭೂಮಿ ಆ ಕೆಲಸ ಇವತ್ತು ಭೂಮಿ ನನಗೆ ಇಲ್ಲೇನೆ ನೆನ್ಪು ಮಾಡಿದ್ದಾಳೆ. ಸಾರಿ ಮನಸ್ವಿನಿ, ಶಾರದಾ ನಾನು ಒಂದು ಕೆಲಸ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ, ಅದು ಮನಸ್ವಿನಿ 3 ವರ್ಷ ಬರ್ತಡೇ ದಿವಸ ಈ ಕೆಲಸ ಮಾಡಿದ್ವಿ ಅಂದಾಗ, ಹೌದು ಸಾಹೇಬ್ರೆ ಏನದು ಅಂತ ಹೇಳ್ಬಿಟ್ಟು ಭೂಮಿ ಕೇಳ್ತಾ ಇರ್ತಾಳೆ. ಆಗ ಶಾರದಮ್ಮಂಗೂ ಸಹ ಮಲ್ಗೆ ಹೂ ಅಂದರೆ ತುಂಬ ಇಷ್ಟನಾ ಅಂತ ಹೇಳ್ಬಿಟ್ಟು ಭೂಮಿ ಕೇಳ್ತಾ ಇರ್ತಾಳೆ. ಶ್ರವಣ್ ಇದ್ದವನು ಇವಾಗ ಏನಯ್ಯೋ ಮಲ್ಗೆ ಅವ್ರಿಗೂ ಕೂಡ ಮಲ್ಗೆ ಹೂ ಇಷ್ಟ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.